ಶಾರ್ಪ್ ಆಗಿ ನಿನ್ನ ನೋಡಿ ಭಯ ಪಡಿ ಎಲ್ರೂನು ಶಾರ್ಪ್ ಆಗಿ ಅಣ್ಣ ಹಾ ಯಾವಾಗ ನೋಡ್ದ ಕೋಡಳ್ಳಿ ಕಾಂತಾಪುರ ಕಾಣಿಸಿದ್ರೆ ಕತ್ತರಿಸ್ತೀನಿ ಅಂತ ಇದೆಯಲ್ಲಣ್ಣ. ಹಾ ನೆನ್ನೆ ಕಾಣಿಸಿದ್ರು ಕತ್ತರಿಸಿಲ್ಲ ಯಾಕಣ್ಣ? ನೆನ್ನೆ ಯಾವ ವಾರನ? ಸೋಮವಾರ ನಾನು ಹುಟ್ಟಿದ್ದಿನ ಅದ್ರಲ್ಲಿ ಇವತ್ತು ಕತ್ತರಿಸ್ತೀಯ ಅಣ್ಣ? ಇವತ್ತು ಆಂಜನೇಯ ಸ್ವಾಮಿ ಹುಟ್ಟಿದ್ದಿನ. ಕತ್ತರಿಸಿದ್ರೆ ಕತ್ತಿನಾಗೇ ಕತ್ತರಿಸ್ಬೇಕು, ಗೊಡ್ಲಿನಾಗಲ್ಲ, ಗೊತ್ತಾ? ಹೋಗ್ಲಿ ಬುಧವಾರ ಕತ್ತರಿಸೋಣ. ಬುಧವಾರ ನನ್ ಗೊಡ್ಲಿ ಹುಟ್ಟಿದ್ದಿ, ಗುರುವಾರ ಅದ್ ನನ್ ಕೈಗೆ ಬಂದಿದ್ದಿನ, ಇನ್ನು ಶುಕ್ರವಾರ ನಾನು ಯಾರನ್ನೂ ಸಾಯಿಸಲ್ಲ ಅಂತ ನಿಂಗೂ ಗೊತ್ತು ತಾನೆ. ಮತ್ತೆ ಶನಿವಾರ ಕತ್ತರಿಸ್ತೀಯ ಅಣ್ಣ? ಶನಿವಾರ ಶನಿವಾರ ಯಾರನ್ನ ಸಾಯಿಸಿದ್ರೆ ನನ್ ಗೊಡ್ಲಿಕ್ ಶನಿ ಹಿಡ್ಕೊಳ್ತದ. ಹಂಗಾದ್ರೆ ಭಾನುವಾರ ಸಾಯಿಸೋಣ. ಭಾನುವಾರ ರಜಾ ದಿನ, ನನ್ ಗೊಡ್ಲಿ ಕೆಲಸ ಮಾಡಿ. ಮತ್ತೆ ಇಷ್ಟೊತ್ತು ಕಣ ಗುಡ್ಲಿ ಸೂಪ್ ಮಾಡಿದ್ದು? ಅದು ನನ್ನ 2ನೇ ಡವ್ ಮನೆ ಹತ್ರ ಜಾಸ್ತಿ ಬೇಲಿ ಬೆಳೆದ್ಬಿಟ್ಟೈತೆ, ಬೇಲಿ ಕತ್ತರ್ಸಕಣ ಅಂತ ಶಾರ್ಪ್ ಮಾಡ್ತಾ ಇದ್ದೆ. ಅದ್ರ ಇಷ್ಟೊತ್ತು ನೀನ್ ಗುಡ್ಲಿ ಸೂಪ್ ಮಾಡಿದ್ದು ಬೇಲಿ ಕತ್ತರ್ಸಕ್ಕ? ಚಿಚಿ ನೀನ್ ದೊಡ್ಡ ಡಾನ್ ಅಂತ ಹೇಳ್ಬಿಟ್ಟು ಅವ್ನ್ ಕತ್ತರಿಸ್ತೀವೋ ಇವನ್ ಕತ್ತರಿಸ್ತೀವೋ ಅನ್ಕೊಂಡಿದ್ದೀನಿ ನಾನು. ಆದ್ರೆ ನಿನ್ಗೊಬ್ಬರು ಕತ್ತರಿಸೋ ತಾಕತ್ತೇ ಇಲ್ಲ. ಅಮ್ಮಣ್ಣಮ್ಮನ್ ಡಿಸ್ಕೋ ಬಂದ್ಬಿಡು. ನಾನು ಇವನ್ನ ಕತ್ತರ್ಸಕ್ ಜೈಲ್ಗೆ ಹೋಗ್ಬಿಟ್ರೆ ನಾನು ಸೆಕೆಂಡ್ ಸೆಟಪ್ ಜೊತೆ ನೀನ್ ಸೆಟ್ಲ್ ಆಗ್ಬಿಡೋಣ ಅಂತ ಸ್ಕೆಚ್ ಆಗ್ತಾ ಇದೀಯಾ? ಸೀಕ್ರೆಟ್ ಆಗಿ ಪ್ಲಾನ್ ಮಾಡಿದ್ರು ಇವನ್ಗೆ ಹೆಂಗೆ ಗೊತ್ತಾಯ್ತು? ಚಾನ್ಸೇ ಇಲ್ಲ. ಹಂಗೆ ಸುಮ್ಮನೆ ಎಲ್ಲ ಕೇಳ್ತಾ ಅವನಿ ಹೆಂಗನ ಮಾಡಿ ನುಗ್ಗೆ ಮಾರ್ಕೆಕ್ಸಿ ಮರ್ಡರ್ ಮಾಡಂಗೆ ಮಾಡಿ ಜೈಲಿಗೆ ಕಳಿಸಿ ನಾನು ಆ ಸೆಕೆಂಡ್ ಸೆಟಪ್ ಕ್ಯಾಚ್ ಹಾಕೊಂಡ್ಬಿಡ್ಬೇಕು. ಜಾಸ್ತಿ ಥಿಂಕ್ ಮಾಡಬೇಡ. ಥಿಂಕ್ ಮಾಡಿ ತಲೆ ಕೆರ್ಕೊಂಡು ತಲೆ ಗಾಯ ಕ್ಯಾನ್ಸರ್ ಆಗಿ ಲಾಸ್ಟ್ ಡಾಕ್ಟ್ರು ತಲೆನೇ ತೆಗಿಬೇಕಂದ್ರೆ ಕಷ್ಟ ಕಣಪ್ಪ. ಅದು ಹಂಗಲ್ಲಣ್ಣ. ನೀನು ನೋಡಿದ್ರೆ ಎಲ್ಲರೂ ದೊಡ್ಡ ಡಾನ್ ಅಂತಾರೆ, ಆದ್ರೆ ನೀನು ನೋಡಿದ್ರೆ ನೀನು ಎದುರಾಕೊಂಡೇ ಸಾಯಿಸಲ್ಲ. ನೀನು ನಿಜವಾಗ್ಲೂ ಸಾಯಿಸೋ ತಾಕತ್ತಾಯ್ತಣ್ಣ. ನನ್ನ ತಾಕತ್ ಬಗ್ಗೆ ಮಾತಾಡ್ಬೇಡ. ಆಮೇಲೆ ಬೇಡ ಅಂದ್ರು ನನ್ಗಲ್ದೆ ನನ್ ಗೊಡ್ಲಿಗೆ ತಾಕತ್ ಬಂದ್ಬಿಡ್ತದೆ. ಬಂದ್ರು ಏನು ಕಿಸೆಲ್ಲ ಬಿಡೋಣ. ನಿಂದು ಓವರ್ ಆಯ್ತು, ಬೇಡ ನೋಡು. ಸುಮ್ಮನೆ ಇರೋಣ, ನೀ ಕೈಗೆ ಏನಾಗಲ್ಲ. ಮತ್ತೆ ಹೇಳ್ತಾ ಇದ್ದೀನಿ, ನಿಂದು ಜಾಸ್ತಿ ಆಯ್ತು. ಅಷ್ಟು ತಾಕತ್ತಿದ್ರೆ ಅವನೋಗಿ ಕತ್ತರಿಸೋಣ, ನೋಡೇ ಬಿಡೋಣ. ಬಡ್ಡಿ ಮಕ್ಕಳು ಹಿಂಗ್ ಹಚ್ಚಿನೇ ಜೊತೆಗಿರೋ ಜೈಲ್ ಪಾಲ್ ಮಾಡೋದು. ಅದಕ್ಕೆ ನಾನ್ ಜೈಲ್ಗೆ ಹೋಗಲ್ಲ, ನಿನ್ನೆ ಮೇಲೆ ಕಳ್ಸಿದ್ದೀನಿ.